ಕರ್ನಾಟಕ ರಾಜ್ಯ ಸರ್ಕಾರದ ಮೊದಲನೇ ಬಾರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವ್ರಿಗೆ ಯಾವುದೇ ಒಂಥರ ಕಂಟಕ ಬರಬಾರ್ದು ಅಂತೇಳಿ ನಾವು ಇವತ್ತು ಈ ಪ್ರಾರ್ಥನೆಯನ್ನು ಇಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿ ಎಲ್ಲ ಸ್ನೇಹಿತರು ಈ ಥರ ಮಾಡಬಹುದು, ಮಾಡಿದರೆ ಒಳ್ಳೆಯದಾಗುತ್ತೆ, ಡಿ ಕೆ ಸಾಹೇಬರಿಗೆ ಮತ್ತು ಈ ರಾಜ್ಯದ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಒಂದು ಇದು ಮಾಡಿಕೊಂಡು ಅವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀವಿ. ಯಾವುದೇ ಒಂದು ಕಂಟಕ ಈಗ ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವ್ರು ರಾಜೀನಾಮೆ ಕೊಡೋದು, ಇವ್ರು ರಾಜೀನಾಮೆ ಕೊಡೋದು ಅಂತ ಬಂತು. ಹಾಗಾಗಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಬೇಡ್ಕೊಂಡಿದ್ದೀವಿ, ಅವ್ರಿಗೆ ಚೆನ್ನಾಗಾಗಲಿ, ಈ ರಾಜ್ಯದ ಜನತೆಗೆ ಚೆನ್ನಾಗಾಗಲಿ, ಅವ್ರು 2 ವರ್ಷ ಸಂಪೂರ್ಣವಾಗಿ ಸರ್ಕಾರ ನಡೆಸಲಿ ಅಂತೇಳಿ ನಾವು ಬೇಡ್ಕೊಂಡಿದ್ದೀವಿ. ಇವತ್ತು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ದಾರೆ, ಮುಸ್ಲಿಂ ನಾಯಕರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನೋದು ಆರೋಪ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ಈಗ ಯು ಟಿ ಖಾದರಿಗೆ ಕೊಟ್ಟಿದ್ದೀವಲ್ಲ ಸಚಿವ ಸ್ಥಾನ, ಇನ್ನೂ ಟೈಮ್ ಇದೆ, ಕಾಲಾವಕಾಶ ಇದೆ. ಇನ್ನೂ ಈಗ ತೊಗೊಂಡಿದ್ದು ಮೊದಲನೇ ಹಂತದಲ್ಲಿ ಒಂದು ಪ್ರಾರಂಭ ಮಾಡಿದ್ದಾರೆ, ಒಬ್ರಿಗೆ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾರೆ. ಇನ್ನು ಸಚಿವ ಸಂಪುಟ ಜಮೀರ್ ಅಹ್ಮದಿಗೆ ಕೊಟ್ಟಿದ್ದೀವಲ್ಲ, 3 ವರ್ಷ ಕೊಟ್ಟಿದ್ದೀವಿ. ಈಗ ಸಿದ್ದರಾಮಯ್ಯನೂ ಬಿಟ್ಕೊಟ್ಟಿದ್ದಾರಲ್ವ, ಅದೇ ಥರ ಮುಂದಿನ ಪೀಳಿಗೆಯಲ್ಲಿ ಇನ್ನೂ 6 ಬಾರಿ 8 ಬಾರಿ ಗೆದ್ದಿರೋರು ನಮ್ಮ ಕಾಂಗ್ರೆಸ್ಸಲ್ಲಿ ಹಳೆ ಜನ ಇದ್ದಾರೆ. ಅವ್ರಿಗೆ ಕೊಡದಲ್ಲೇ ಬಿಟ್ಟು ಜಮೀರ್ ಅಹ್ಮದಿಗೆ ಫಸ್ಟು ಆದಿತ್ಯ ಕೊಟ್ಟಿದ್ದು ಒಳ್ಳೆ ನಡೆಸ್ತಾರೆ ಅಂತೇಳಿ. ಹೈಕಮಾಂಡ್ ಅವ್ರದ್ದು ಏನೋ ಒಂದು ಕೊಡಬಾರ್ದು ಅಂತ ಯಾರ ಹತ್ರ ಹೇಳ್ಯಾರ? ಕಾಲಾವಕಾಶ ಇದೆ, ಟೈಮ್ ಇದೆ. ಇನ್ನು ತನ್ವೀರ್ ಸೇಠ್ ಹಳೆಯವರು ಇದ್ದಾರೆ, ಸಲೀಂ ಅಹಮದ್ ಸಾಹೇಬರು ಇದ್ದಾರೆ, ರಿಜ್ವಾನ್ ಅರ್ಷದ್ ಹಳೆಯವರು ಇದ್ದಾರೆ. ಇವರು ಮೊನ್ನೆ ಒಂದು 10 ವರ್ಷ ಆಯಿತು ಬಂದು. ಆ 10 ವರ್ಷದಲ್ಲಿ 8 ವರ್ಷ ಅಧಿಕಾರ ಸ್ವೀಕರಿಸಿದ್ದಾರೆ. ಅದು ಅವರು ಕಾಂಗ್ರೆಸ್ಸಿಗೆ ಕೃತಜ್ಞತೆ ಕಳಿಸ್ಬೇಕು. ಅದರಿಂದ ಜಮೀರ್ ಅಹಮದ್ ಸಾಹೇಬರು ಇವತ್ತು ಏನು ಮುಸಲ್ಮಾನರು ಎಲ್ಲ ಅವರಿಗೆ ಹೋರಾಟ ಮಾಡ್ತಾಯಿದ್ದಾರೆ, ಅದೇನೋ ನನಗಂತೂ ಇಷ್ಟ ಇಲ್ಲ. ಒಬ್ಬ ಪಾಲಿಟಿಷಿಯನಿಗೆ ಧರ್ಮ ತೊಗೊಂಬರೋದು, ಇದೆಲ್ಲ ತೊಗೊಂಬರೋದು ಒಂದು ನಾಚಿಕೆಟ್ಟ ಒಂದು ಸಮಸ್ಯೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಕ್ಕೆ. ಈಗ ಜಾಮ್ಯಾ ಕಮಿಟಿಯವರು ಏನೋ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಜಾಮ್ಯಾ ಕಮಿಟಿಯಲ್ಲಿ? ಈ ಸಂಬಂಧಪಟ್ಟ ಸದಸ್ಯರುಗಳು ಮಾಡಿದ್ದಾರೆ. ಕೆಲವರು ಅದೇ ಅವರು ಏನೋ ಹೋಗಿ ಡೊನೇಷನ್ ಕೇಳಿದಾಗ ಈಗ ನಾನು ಹೇಳೋದು ಜಮೀರ್ ಸಾಹೇಬ್ರಿಗೆ ಇವತ್ತು ಒಂದು ಇದು ಮಾತು, ಈ ಬಡ ಮಕ್ಕನ ಕೆಲಸಕ್ಕೆ ನಾವು ಹೋಗಿದ್ದೀವಲ್ಲ, ಏನಾದರೂ ಒಂದು ಕೆಲಸ ಮಾಡಿಕೊಟ್ಟಿಯಾರ ಸಾಬ್ರು? ಇದೇ ಬಡ ಮಕ್ಕಂದು ಸುಮಾರು ಹಲವಾರು ಸಮಸ್ಯೆಗಳು ಇದ್ದಾವೆ ಮುಸಲ್ಮಾನ ಬಾಂಧವರದ್ದು. ಅಜೀಜ್ ಸೇಠ್ ಒಂದು ಕಾಲದಲ್ಲಿ ಮಾಡಿಕೊಡ್ತಾಯಿದ್ರು, ಸಗೀರ್ ಅಹಮದ್ ಸಾಹೇಬರು ಮಾಡಿಕೊಡ್ತಾಯಿದ್ರು. ಆ ಥರ ಏನು ಜಮೀರ್ ಅಹಮದ್ ನಮ್ಮ ಸಮಾಜಕ್ಕೆ ಮಾಡಿಕೊಟ್ಟಿಲ್ಲ. ಅವರೇನು ನಾವು ಜಮೀರ್ ಅಹಮದಿಗೆ ಅವ್ರು ಹೋಗಿದ ತಕ್ಷಣ ಕಾಂಗ್ರೆಸ್ ಏನು ಹಾಳಾಗಲ್ಲ. ಎಷ್ಟೋ ಜನ ಬಂದರು, ಎಷ್ಟೋ ಜನ ಹೋಗ್ತಾರೆ. ಈಗ ದಾವಣಗೆರೆ ಚುನಾವಣೆಯಲ್ಲಿ ನೀವು ಕೇಳ್ತಿರೋ ಪ್ರಕಾರ, ದಾವಣಗೆರೆ ಚುನಾವಣೆಯಲ್ಲಿ ಅಲ್ಲಿ ಮಾಹಿತಿ ಇದ್ದಿದೆ, ಇವರು ವಿರೋಧ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ, ಇದು ಮುಂಚೆನೂ ವಿಡಿಯೋ ಹಾಕಿದ್ದೀನಿ. ಅಲ್ಲಿ ಕಾಂಗ್ರೆಸ್ ಕೆಲವು ನಾಯಕರು ಕಾಂಗ್ರೆಸ್ಸೇ ಸೋಲಿಸಬೇಕು ಅಂತೇಳಿ ಕೆಲಸ ಮಾಡಿದ್ದಾರೆ. ಈಗ ಆಡಿಯೋ ರಿಲೀಸ್ ಆಗಿದೆ, ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಏನೇನೋ ರಿಲೀಸ್ ಆಗೋದಿದೆ, ಆಗುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಒಳ್ಳೆ ಸರ್ಕಾರ ಕೊಡಲಿ ಅಂತೇಳಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮೆಲ್ಲ ಇಲ್ಲಿ ಬಂದಿರೋರು ಎಲ್ಲರೂ ಡಿ ಕೆ ಶಿವಕುಮಾರಿಗೆ ಅಭಿನಂದನೆ ಸಲ್ಲಿಸಿ, ಹಾಗೂ ಬಿ ಕೆ ಹರಿಪ್ರಸಾದ್ ಅವರು ಈಗ ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ದೇವರು ಒಳ್ಳೆಯದು ಇಟ್ಕೊಳ್ಳಿ, ಅವರು ಒಂದು ಒಳ್ಳೆಯ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.